ಹಾಯ್ ಸಮು ಮಳವಳ್ಳಿಯಿಂದ ಬಂದಿದ್ದಾನೆ ಕಾಂತಾರ 2 ನೋಡೋಕ್ಕೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಕಾಂತಾರ 2 9:30 ಶೋಗೆ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಪ್ರಭು ಅವ್ರು ಗುಂಡ್ಲುಪೇಟೆಯಿಂದ ಬಂದಿದ್ದಾರೆ. ಸೊ ಕಾಲ್ ಮಾಡ್ತಾಯಿದ್ದಾರೆ ಎಷ್ಟೊತ್ತಪ್ಪ ನೀವು ಬರೋದು ಅಂತ. ತಡಿಯಪ್ಪ ಬರ್ತಾಯಿದ್ದೀವಿ ಆನ್ ದ ವೇ ಇದ್ದೀವಿ ಅಂತ ಅಂದಿದ್ದೀವಿ. ಸೊ ಇವಾಗ ನಾವು ಥಿಯೇಟ್ರ್ ಬುಕ್ ಮಾಡಿರೋದು ಮಾಲ್ ಆಫ್ ಮೈಸೂರು ಹತ್ರ. ಸ್ವಲ್ಪ ಇವತ್ತು ಯಾಕೋ ಟ್ರಾಫಿಕ್ ಜಾಮ್, ಅಂದರೆ ನಿನ್ನೆ ಜಂಬೂ ಸವಾರಿ ಆಯ್ತಲ್ಲ. ಸೊ ಜನ ಇವತ್ತೆಲ್ಲ ವೆಕೇಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಸೊ ಒಂಚೂರು ಅರ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮಾಲ್ ಆಫ್ ಮೈಸೂರು ಹೋಗಾದ್ಮೇಲೆ ಅಲ್ಲಿ ಸಿಗ್ತೀವಿ. ಫೈನಲಿ ಗಾಯ್ಸ್ ಮಾಲ್ ಆಫ್ ಮೈಸೂರು ಬಂದ್ವಿ. ಏನು ಮೂವಿಗೆ 5 ನಿಮಿಷ ಇದೆ ನಮ್ಗೆ ಎಂಟ್ರಿ ಕೊಟ್ಟಿದ್ವಿ ಥಿಯೇಟ್ರಿಗೆ. ಎಕ್ಸಾಕ್ಟಾಗಿ ಎಷ್ಟಾಗಿದೆ ಟೈಮು? ಆಯಿತು. ಆಲ್ಮೋಸ್ಟ್ ಎಲ್ಲ ಮೂವಿಗೂ ನಾವು ಲೇಟ್ ಲತೀಫ್ಗಳೇ 5 ನಿಮಿಷ ಇಲ್ಲ 10 ನಿಮಿಷ ಲೇಟಾಗೇ ಬರ್ತೀವಿ. ಅದೇನೋ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ ಬೇಗ ಬರಬೇಕು ಅಂತ, ಅದು ಆಗೋದೇ ಇಲ್ಲ, ಅದು ಸಪೋರ್ಟೇ ಮಾಡಲ್ಲ. ಸೊ ಮಾಲ್ ಆಫ್ ಮೈಸೂರಿಗಿದೆ, ಫುಲ್ಲೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲ ಏನೇನೋ ಹಾಕಿಲ್ಲ. ಸೊ ಅಂಬರ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಇವಾಗ ನಿಮಗೆ ತೋರ್ಸೋಕ್ಕೆ ಟೈಮ್ ಇಲ್ಲ, ನಮಗೆ ಮೂವಿಗೆ ಲೇಟ್ ಆಗ್ಬಿಡ್ತು. ಆಮೇಲೆ ಇನ್ ಕೇಸ್ ಎಷ್ಟು ಗಂಟೆ ಆಗುತ್ತೆ ಮೂವಿ ಮುಗಿಯೋದು? 12:30 ಆಗ್ಬೋದು. 12:30 ಆದರೆ ಏನೋ ಇದ್ರೆ ತೋರಿಸ್ತೀವಿ. ಇಷ್ಟು ದಿನ ಸಮರ್ಥ್ಯ ಲೇಟಾಗಿ ಹೋಗ್ತಿಲ್ಲ, ಇವತ್ತೇ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಸಮರ್ಥ ಬೇರೆ ಅದುವೇ ಮಿಸ್ ಆಗ್ಬಿಟ್ಟ ನಮ್ಮ ಜೊತೆ ಬರಬೇಕಾದ್ರೆ. ನಾವು ಇನ್ನೂ ಲೇಟಾಗಿ ಬರ್ತಾನೆ ಅನ್ಕೊಂಡ್ರೆ ಅವರೇ ಫಸ್ಟ್ ಬಂದ್ಬಿಟ್ಟಿದ್ದಾರೆ. ಸೊ ಫೈನಲಿ ನಾವು ಕಾಂತಾರ ಚಾಪ್ಟರ್ 1 ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲ ಬನ್ನಿ. ತುಂಬ ಹೈಪ್ ಕ್ರಿಯೇಟ್ ಆಗಿದೆ. ಸೊ ಏನಿದೆ ಅಂತ ಕ್ಯೂರಿಯಾಸಿಟಿಗೆ ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು. ಇದ್ರ ರಿವ್ಯೂನ ಮೂವಿ ನೋಡಿ ಬಂದು ಹೇಳ್ತೀವಿ ಹೇಗಿತ್ತು ಅಂತ. ಆದರೆ ಮೂವಿ ಮಾತ್ರ ತೋರ್ಸೋಕ್ಕಾಗಲ್ಲ. ನಮ್ಮ ಕನ್ನಡದ ಮೂವಿ ಹಂಗೆಲ್ಲ ಪೈರಸಿ ಮಾಡೋಕ್ಕಾಗಲ್ಲ ನಾವು. ಸೊ ಮೂವಿ ಬಗ್ಗೆ ಏನು ಅಂತ, ಕತೆ ಹೇಗೆ ಏನು ಅಂತ ತೋರಿಸ್ತೀವಿ. ಆಮೇಲೆ ಕತೆ ಸ್ಪಾಯ್ಲರ್ ಎಲ್ಲ ಹೇಳೋಕೆ ಕೂಡ ಸ್ಪಾಯ್ಲರ್ ಎಲ್ಲ ಮಾಡಲ್ಲ ನಾವು. ಹೇಗಿತ್ತು ಅನ್ನೋದನ್ನ ನಿಮ್ಗೆ ಮಾತ್ರ ಹೇಳ್ಬೋದು ಅಷ್ಟೇ. ಎಕ್ಸ್ಪೀರಿಯನ್ಸ್ ಮಾತ್ರ ನೀವು ಕೇಳ್ಬೋದು ಅಷ್ಟೇ. ಮಾಲ್ ಆಫ್ ಮೈಸೂರು ಸುಮಾರು ತಿಂಗಳುಗಳೇ ಆಗಿತ್ತು, ವರ್ಷಗಳೇ ಆಗಿತ್ತು ಮಾಲ್ ಆಫ್ ಮೈಸೂರು ಬಂದು. ಸೊ ನಾವು ಕಾಲೇಜ್ ಟೈಮಲ್ಲಿ ಬರ್ತಾಯಿದ್ವಿ ಮೂವೀಸ್ಗೆ. ಬಟ್ ಇನ್ನೂ ಗೇಮಿಂಗ್ ಝೋನ್ ಅಂತ ಬಿಟ್ಟಿದ್ದಾರೆ. ಸೊ ದಸರಾ ಆಫರ್ ನಡೀತಾ ಇದೆ ನೋಡಿ, ಮೇಲೆ ಆ್ಯಂಗಲಿಂದ ಹೇಗೆ ಕಾಣ್ತಾ ಇದೆ. ಹಲೋ ಗೈಸ್, ಆಲ್ರೆಡಿ ಮೂವಿಗೆ ಲೇಟ್ ಆಗಿದೆ, 10 ನಿಮಿಷ ಲೇಟಾಗಿ ಬಂದಿದ್ದೀವಿ. ಸಮ್ಮು ಈಗ ನೋಡಿ ಟೀ ಕುಡಿತಾ ಇದ್ದಾನೆ. ಸೊ ಏನಪ್ಪ ಜನ ಒಂಚೂರು ಏನು ನಮ್ಮ ಜನಗಳೇ ಸರಿ ಇಲ್ಲ ಇವಾಗ. ಮೂವಿಗೆ 5 ನಿಮಿಷ ಇಲ್ಲ, ಇನ್ನು ಮೂವಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಾಫಿ ಕುಡಿತಾ ಇದ್ದೇನೆ ಸೊಮ್ಮು. ಸೊ ಇವಾಗ ಹೋಗ್ತಾ ಇದ್ದೀವಿ. ಇದು ಮಾಲ್ ಆಫ್ ಮೈಸೂರು ಫುಡ್ ಸ್ಟ್ರೀಟ್ ಹೇಗಿದೆ ನೋಡಿ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ವಾವ್, ಏನು ಮೂವಿ ಮಾಡಿದ್ದಾನ್ರಿ, ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ. ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಸೊ ಆ ಥರ ಮಾಡಿದ್ದಾರೆ. ಸೊ ಇನ್ನು ನಮ್ಮ ರುಕ್ಮಿಣಿ ಅವ್ರ ಬಗ್ಗೆ ಮಾತೇ ಆಡೋದಿಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ದ ಮೂವಿ ಈಸ್ ಲಿಟ್ರಲಿ ಗುಡ್. ಡೋಂಟ್ ಮಿಸ್ ಟು ವಾಚ್ ದಿಸ್ ಮೂವಿ. ಯಾವ್ದು ನಿಯರ್ ಥಿಯೇಟ್ರಿಗೆ ಹೋಗಿ ಎಲ್ಲರೂ ವೀಕ್ಷಿಸಿ. ಆ್ಯಂಡ್ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ ಮೂವಿ ನೋಡಿ ಬಂದಾದಮೇಲೆ. ಸೊ ನಮಗಂತೂ ಪೈಸಾ ವಸೂಲ್ ಮೂವಿ ಅಂತ ಅನ್ನಿಸ್ತು. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ಎಂಜಾಯ್ ದಿಸ್ ಮೂವಿ.
ವಾಯ್ಸ್ನ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಮೆಂಟು ಕಮೆಂಟ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.